ಕಮಲ್ ಹಾಸನ್ ಅವರು ತಮಿಳು ಹುಟ್ಟಿದ ಮೇಲೆ ಕನ್ನಡ ಭಾಷೆ ಹುಟ್ಟಿತು ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಮತ್ತು ಕಮಲ್ ಹಾಸನ್ ಅವರು ಒಬ್ಬ ಅತ್ಯುತ್ತಮ ನಟ, ನಿರ್ಮಾಪಕರು ಹೌದು. ಬರೀ ತಮಿಳೇ ಅಲ್ಲ, ಎಲ್ಲ ಭಾಷೆಗಳಲ್ಲೂ ಕೂಡ ನಟಿಸಿದ್ದಾರೆ. ಅನೇಕ ಪ್ರಶಸ್ತಿಗಳನ್ನು ಕೂಡ ಅವರು ಪಡೆದಿದ್ದಾರೆ. ಅವರು ನಮ್ಮ ಕನ್ನಡದ ಭಾಷೆಯ ಬಗ್ಗೆ ಹೇಳಿರ್ತಕ್ಕಂಥದ್ರ ಬಗ್ಗೆ ನಾನು ವಿಚಾರನೂ ಮಾಡಲ್ಲ, ಕ್ಷಮೆ ಯಾಚನೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ನಾನು ಅಥವಾ ರಾಜಕಾರಣಿಗಿಂತಲೂ ಹೆಚ್ಚಾಗಿ ಇತಿಹಾಸಕಾರರು ಕನ್ನಡ ಭಾಷೆ ಯಾವಾಗ ಹುಟ್ಟಿತು, ತಮಿಳು ಭಾಷೆ ಯಾವಾಗ ಹುಟ್ಟಿತು, ಇದನ್ನೆಲ್ಲ ತಿಳಿದಿರ್ತಕ್ಕಂಥವರು ಸರಿಯಾಗಿ ಅವ್ರಿಗೆ ಉತ್ತರ ಕೊಟ್ಟರೆ ಸರ್. ಇತಿಹಾಸಕಾರರು ಹೇಳಬೇಕು ಅವ್ರಿಗೆ. ಸರ್ಕಾರ ಏನು ಸ್ಟ್ಯಾಂಡ್ ತಗೊಳುತ್ತೆ ಸರ್ ಈ ವಿಚಾರದಲ್ಲಿ? ಇತಿಹಾಸಕಾರರು, ಇತಿಹಾಸ ಗೊತ್ತಿರ್ತಕ್ಕಂಥವರು ಕನ್ನಡ ತಮಿಳು ಬಹುತೇಕ ಒಂದೇ ಜೊತೆಯಲ್ಲೇ ಹುಟ್ಟಿದ್ದು ಅಂತ ಹೇಳ್ತಾರೆ. ಆದರೂ ಕೂಡ ಇನ್ನೊಮ್ಮೆ ಇತಿಹಾಸಕಾರರು ಭಾಳ ಜನ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ಸಾಹಿತಿಗಳಿಗೂ ಇದೆಲ್ಲ ಕೂಡ ಗೊತ್ತಿದೆ. ಅವರು ಇದಕ್ಕೆ ಸಮರ್ಪಕವಾದ ಉತ್ತರವನ್ನು ಕೊಡೋದಕ್ಕೆ ಅವರೇ ಸಮರ್ಥರು. ಸರ್ಕಾರ ಸ್ಟ್ಯಾಂಡ್? ಸರ್ಕಾರ ಯಾವತ್ತೂ ಕನ್ನಡ ಪರ.